ಡಿಕೆಶಿಗೆ ಸಿಎಂ ಸ್ಥಾನ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಬೇಕು. ಮತ್ತೆ ಡಿಕೆಶಿ ಪರ ಬ್ಯಾಟ್ ಬೀಸಿದ ಶಾಸಕ ಇಕ್ಬಾಲ್ ಹುಸೇನ್. 5 ವರ್ಷ ಸಿದ್ದರಾಮಯ್ಯರೇ ಸಿಎಂ ಅಂತ ಹೇಳಿದ್ದ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೂಡ ಜಮೀರ್ ಅವರು ಸ್ವಲ್ಪ ತಾಳ್ಮೆಯಿಂದ ಮಾತಾಡಬೇಕು ಅಂತ ಕಿಡಿಕಾರಿದ್ದಾರೆ ಶಾಸಕ ಇಕ್ಬಾಲ್ ಹುಸೇನ್. ಇನ್ನು ಶಾಸಕರು ಫಾರಿನ್ ಟೂರ್ ಹೋಗೋದ್ರಲ್ಲಿ ಯಾವ ತಪ್ಪು ಇಲ್ಲ, ನನಗೆ ಯಾವ ಟೂರ್ ಕೂಡ ಬೇಡ, ಏನು ಬೇಡ ಅಂತ ಇದೇ ಸಂದರ್ಭದಲ್ಲಿ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ. ಸದ್ಯ ನನಗೆ ಕಣ್ಣು ಆಪ್ರೇಷನ್ ಮಾಡ್ಕೊಂಡು 4 ಕ್ಷೇತ್ರ ನೋಡ್ಕೊಂಡಿದ್ರೆ ಸಾಕಾಗದೆ ನನಗೆ ಯಾವ ಟೂರು ಬೇಡ, ನನಗೇನು ಬೇಡ. ಟೂರ್ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ, ಅದು ಅವ್ರವ್ರ ವಿವೇಚನೆಗೆ ಬಿಟ್ಟಿರೋದಂಥದ್ದು. ಅವ್ರು ಸ್ವತಂತ್ರ ಇದೆ, ಹೋಗ್ಬೋದು, ಓಡಾಡ್ಕೊಂಡು ಬರ್ಬೋದು. ಕೆಲವರು ಅವ್ರವ್ರ ಇಲಾಖೆ ವತಿಯಿಂದ ಹೋಗ್ತಾರೆ, ಕೆಲವರು ಸರ್ಕಾರದ ವತಿಯಿಂದ ಹೋಗ್ತಾರೆ. ಅದರಲ್ಲೇನು ತಪ್ಪೇನಿದೆ? ಅದಕ್ಕೂ ರಾಜಕಾರಣಕ್ಕೆ ಏನು ಸಂಬಂಧ ಏನು? ಏನು ಸಂದೇಶ ಕೊಟ್ಟಂಗೆ ಆಗುತ್ತೆ ಅನ್ನೋದು ಸರ್. ಇದು ಹೈಕಮಾಂಡ್ ಅವ್ರು ಬೇಡ, ನೀವು ಹೆಂಗೆ ತಿಳ್ಕೊಳ್ತೀರಾ, ನಿಮ್ಮ ಮೀಡಿಯಾದವ್ರು ಹೆಂಗೆ ತಿಳ್ಕೊಳ್ತೀರಾ ಹಂಗಾಗಿ ನಿಮ್ಮ ಮೀಡಿಯಾದವ್ರು ಹೆಂಗೆ ತೊಗೊಂಡು ತೋರಿಸ್ತೀರೋ ಆ ರೀತಿ ಜನಗಳು ತಲೆ ತುಂಬ್ಕೊಬಿಡ್ತಾರೆ. ಈಗ ನಮ್ಮ ಕತೆ ರಾಜಕಾರಣ ಹೆಂಗಾಗಿದೆ ಅಂತ ಹೇಳಿದ್ರೆ, ನೀವು ಮಾಧ್ಯಮದವ್ರು ಹೆಂಗೆ ನಮ್ಮನ್ನು ಬಿಂಬಿಸ್ತೀರಾ. ಕಳ್ಳರು ಅಂತ ಹೇಳಿದ್ರೆ ಕಳ್ಳರು ಅಂತ ನಮ್ಗೆ ಹೇಳ್ತಾರೆ. ಇವನು ಒಳ್ಳೆಯವನು ಅಂತ ಹೇಳಿದ್ರೆ ನೀವು ಒಳ್ಳೆಯವನು ಅಂತ ಹೇಳ್ತಾರೆ. ನಾವೇನು ಹೇಳುವಂಥದ್ದನ್ನೇ ಪ್ರಸಾರ ಮಾಡುವಂಥದ್ದು ಒಂದು ಸರ್. ಈಗ ನೀವು ಹೇಳ್ತೀರಿ 80ರಿಂದ 90 ಶಾಸಕರು ಡಿಕೆಶಿ. ಹೌದು ನಾವು 140 ಜನನೂ ಇವತ್ತು ನಾವು ಡಿ.ಕೆ. ಶಿವಕುಮಾರ್ ಪರವಾಗಿದ್ದೀವಿ ಅಂತಲೇ ಹೇಳಬೇಕಲ್ವಾ. ಉಪಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ. ನಮ್ಮಲ್ಲಿ ಒಂದು ಶಿಸ್ತುಬದ್ಧವಾದಂಥ ಪಕ್ಷ, ಇದು ಎಲ್ಲ ವರ್ಗದ ಜನರ ಪಕ್ಷ, ಇದು ಇತಿಹಾಸ ಉಳ್ಳಂಥ ಪಕ್ಷ. ಇದು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಇದೆ. ಸಾವನ್ ದೃಷ್ಟಿನಲ್ಲಿ ಎಲ್ರಿಗೂ ಸಮಪಾಳು ಸಮಬಾಳು ಅಂಥೇಳಿ ಒಂದು ಸಾಮಾಜಿಕ ನ್ಯಾಯ ಬೇಕು ಅಂಥೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಕೇಳೋದ್ರದ್ದು ಏನು ತಪ್ಪಿದೆ ಅಂತ ನಂದೊಂದು ವಾದ. ಅದಕ್ಕೆ ಶಾಸಕರು ಬೆಂಬಲ ಬೇಕು ಅಂತ ಹೇಳಿದರು. ನೀವಾಗಿ ಒಂದ್ಸಲ ಅಧ್ಯಕ್ಷರಾಗಿ ನೀವು ಕಾರ್ಯಕ್ರಮವನ್ನು ಕೊಡಿ, ಪಕ್ಷ ಕೊಟ್ಟು, ಪಕ್ಷ ಸಂಘಟನೆ ಮಾಡಿ, ಹೋರಾಟ ಮಾಡಿ, ಬೆವರು ಸುರಿಸಿ, ನಿಮ್ಮ ಶ್ರಮ, ಆವಾಗ ನಿಮಗೆಲ್ಲ ಗೊತ್ತಾಗ್ತದೆ ಏನು ಸಂಘಟನೆ, ಏನು ಶಕ್ತಿ, ಏನು ಯಾವ ರೀತಿ ನಾವೆಲ್ಲರೂ ಕೂಡ ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಂತ ಹೇಳಿದ್ರೆ ಆವಾಗ ನಾವೆಲ್ಲರೂ ಗೊತ್ತಾಗೋದು. ಸುಮ್ಮನೆ ಹೇಳಿದವ್ರಿಗೆಲ್ಲ ಗೊತ್ತಾಗಲ್ಲ. ಇದರ ಕಷ್ಟ ಸುಖ ಆಗು ಹೋಗು ಯಾರ ಸ್ಥಾನದಲ್ಲಿ ಕೂತ್ಕೊಂಡು ಸಂಘಟನೆ ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ತದೆ. ವಿನಾಕಾರಣ ಮಾತಾಡಿದವ್ರಿಗೆ ಏನು ಗೊತ್ತಾಗಲ್ಲ. ಇವತ್ತು 140 ಜನ ನಾವೇನು ಸರ್ಕಾರ ರಚನೆ ಮಾಡಿದ್ದೀವಿ, ನಾವೇನು ಶಾಸಕರಾಗಿದ್ದೀವಿ. ಸೊ ಈ ಥರ ಪ್ರತಿಫಲನೇ ಡಿ.ಕೆ. ಶಿವಕುಮಾರ್ ಹೋರಾಟ ಮಾಡಿದ್ದಾರೆ, ಅವ್ರ ಶ್ರಮ ಇದೆ. ಕೊಟ್ಟ ಮಾತು ಅನ್ನುವಂಥದ್ದು ಚರ್ಚೆ ಆಗ್ತಾ ಇರುವಂಥದ್ದು ಸರ್. ಕೊಟ್ಟ ಮಾತು ಅನ್ನುವಂಥದ್ದು ಏನು ಮಾತಾಗಿತ್ತು ಅನ್ನುವಂಥದ್ದು ಸುರೇಶ್ ಅವರು ಹೇಳಿದ್ರು ಸಿಎಂ ಅವರು ಕೊಟ್ಟ ಮಾತು ಉಳಿಸ್ಕೊಳ್ತಾರೆ ಅಂತ. ಇದಕ್ಕೆ ನಮ್ಮ ನಾಯಕರು ಡಿ.ಕೆ. ಶಿವಕುಮಾರ್ ಅವರು ಉತ್ತರ ಕೊಟ್ಟಿದ್ದಾರೆ, ಮಾತು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇಲ್ಲ, ಶಾಸಕರು ಹೇಳ್ತಾ ಇಲ್ಲ. ನಾನೊಬ್ಬ ಸಾಮಾನ್ಯ ಶಾಸಕ, ನಾನು ಹೇಳ್ತಾ ಇಲ್ಲ. ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ, ಒಬ್ಬ ಪಕ್ಷದ ಅಧ್ಯಕ್ಷರು, ಪಕ್ಷದ ಸಿದ್ಧಾಂತದ ಮೇಲೆ ನಿಂತಿರುವಂಥವರು, ಎಲ್ಲ ರೀತಿಯ ಸಂಘಟನೆಗೆ ಒತ್ತನ್ನು ಹಗಲು ಬೆಳಗ್ಗೆ ಕೊಟ್ಟಂಥವ್ರು ಇವತ್ತು ಅವರು ಹೇಳ್ತಾ ಇದ್ದಾರೆ ಮಾತು ಕೊಟ್ಟಿದ್ದೀರಾ ಅಂಥೇಳಿ. ನಾನೆಲ್ಲ ಹೇಳ್ತಾ ಇರೋದಲ್ಲ. ಅವ್ರ ಬಾಯಿಂದ ಬಂದಮೇಲೆ ಏನಿದೆ ಅಲ್ಲಿಗೆ ಸತ್ಯಕ್ಕೆ ದೂರ ಅಂತೀರಾ ನೀವು? ಅಂದರೆ 2 ವರ್ಷ ಆಗೋಗಿದೆ ಸರ್. ಜಮೀರ್ ಅವರು ಹೇಳಿದರು 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಮುಂದಿನ ಎಲೆಕ್ಷನ್ಗೆ ಯಾರು ಬೇಕಾದರೂ ಸಿಎಂ ದಾಸಯ್ಯನಿಗಾದರೂ ಕೊಡಲಿ ಅಂತೇಳಿ ಒಂದು ಮಾತು ಹೇಳಿದ್ದಾರೆ ಸರ್. ಜಮೀರ್ ಅವರು ಸ್ವಲ್ಪ ತಾಳ್ಮೆಯಿಂದ ಮಾತಾಡಬೇಕು ಅಂತ ನಾನು ಈಗ ಬೇಕಾದ್ರೆ ಹೇಳ್ತೀನಿ. ಬೇಕಾದ್ರೆ ಜಮೀರ್ ಅವರು ಭಾಳ ಹಿರಿಯರು, ಅವರು ರಾಜಕಾರಣದಲ್ಲಿ ಸಾಕಷ್ಟು ಅನುಭವ ಇರೋರು. ಯಾವ ರೀತಿ ಹೇಳಬೇಕು ಅವರೇ ತಿಳ್ಕೋಬೇಕು, ನಾನು ಹೆಚ್ಚಿಗೆ ಹೇಳಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.